ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ನಮ್ಮ ಅಮ್ಮನ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಕ್ಳದು ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಮಕ್ಕಳು ಕೂಡ ರಜೆ ಕೊಟ್ಟರು, ಕ್ರಿಸ್ಮಸ್ ಹಾಲಿಡೇಸ್. ಅದಕ್ಕೋಸ್ಕರ ಅಮ್ಮನ ಮನೆಗೆ ಬಂದಿದ್ದೀವಿ. ರಾಮನಾಥಪುರ ಜಾತ್ರೆಗೆ ಹೋಗೋಕ್ಕೆ ವರ್ಷನೂ ಹೋಗ್ತೀವಿ. ಈ ಟೈಮು 26ಗೆ ಜಾತ್ರೆ ಇದೆ, ಅದೇ ತುಂಬ ರಶ್ ಇರುತ್ತೆ ಅಂದ್ಬಿಟ್ಟು ಇವಾಗಲೇ ಹೋಗ್ಬಿಟ್ಟು ಹಣ್ಣು ತುಪ್ಪ ಮಾಡಿಸ್ಕೊಂಬರೋಣ ಅಂತ ಹೊರಟಿದ್ದೀವಿ. ಬನ್ನಿ, ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೋಗೋಣ. ಮನೆಯಲ್ಲೇ ಅಡುಗೆ ಮಾಡ್ಕೊಂಡಿದ್ದೀವಿ, ಅಲ್ಲೇ ಹೋಗಿ ಮಾಡಬೇಕು ಅಂತ. ಅಲ್ಲಿ ಹೊಳೆ ಹತ್ರ ಕುತ್ಕೊಂಡು ಊಟ ಮಾಡೋಣ. ಮತ್ತು ಪಲಾವ್ ಮಾಡ್ಕೊಂಡಿದ್ದೀನಿ, ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ. ಅಲ್ಲಿ ಬಜ್ಜಿ ಸಿಗುತ್ತೆ. ಆಮೇಲೆ ಪಾಪುಗೆ ಅವನು ಖಾರ ತಿನ್ನಲ್ಲ ಅಂದ್ಬಿಟ್ಟು ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ. ಎಲ್ಲ ರೆಡಿಯಾಗಿದ್ದೀವಿ. ನನ್ನ ತಮ್ಮ ಕಾರ್ ತರಕ್ಕೆ ಹೋಗಿದ್ದಾನೆ. ಹೋಗೋಣ ಬನ್ನಿ. ಅಮ್ಮನ ಮನೆಗೆ ಹೋದರೆ ನನಗೆ ಏನು ಕೆಲಸನೇ ಮಾಡ್ಕೊಳ್ಳೋಕ್ಕೆ ಮನಸ್ಸಾಗಲ್ಲ. ಯಾಕಂದರೆ ಇಲ್ಲಿ ಹೆವಿ ಕೆಲಸ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಅಮ್ಮನ ಮನೆಗೆ ಹೋದಾಗ ಯಾವಾಗಲೂ ಕೂಡ ಸುಮ್ಮನೆ ಕೂತಿರ್ತೀನಿ. ಆದ್ರೂ ಕೂಡ ಬ್ರೇಕ್ಫಾಸ್ಟು ಯಾವಾಗಲೂ ನನಗೆ ವಹಿಸ್ಬಿಡ್ತಾರೆ. ಆದರೆ ಅಡುಗೆ ಟೈಮಿಗೆಲ್ಲ ಹೋಗೋಕ್ಕೋಗಲ್ಲ ನಾನು. ಈ ಬಿರಿಯಾನಿ ಆ ಥರದ್ದೆಲ್ಲ ಮಾಡ್ಕೊಂಬಿಡ್ತೀನಿ. ಸಾಂಬಾರೆಲ್ಲ ನನ್ನ ತಂಗಿ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ, ಅದಕ್ಕೋಸ್ಕರ ಅವ್ರು ಮಾಡ್ಕೊತಾರೆ. ಇವಾಗ ಬ್ರೇಕ್ಫಾಸ್ಟೇ ಮಾಡ್ಕೊಳ್ಳೋದ್ರಿಂದ ಪಲಾವ್ ಎಲ್ಲ ಮಾಡಬೇಕಿತ್ತು. ನಾನೇ ಮಾಡಿದೆ ಬೆಳಿಗ್ಗೆನೇ. ಆದ್ರೂ ಅಮ್ಮ ಇಲ್ಲಿ ಆದರೆ ಒಂದು 5:30 6ಗೆಲ್ಲ ಎದ್ದುಬಿಡ್ತೀನಿ. ಅಲ್ಲಿಗೆ ಹೋದರೆ ನನಗೆ ಎಚ್ಚರನೇ ಆಗಲ್ಲ. 7 ಗಂಟೆ ಆಗಿತ್ತು ನಾನು ಎದ್ದಾಗ. 7 ಗಂಟೆಗೆ ಎಲ್ಲ ಎದ್ದುಬಿಟ್ಟು ನನ್ನ ತಂಗಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಷ್ಟರಲ್ಲಿ ನಾನು ಕೂಡ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಬಾಕ್ಸಿಗೆಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಪಾಪು ಕೂಡ ಪಲಾವ್ ತಿನ್ನಲ್ಲ ಅಲ್ವಾ, ಅವನಿಗೂ ಕೂಡ ಚಿತ್ರಾನ್ನ ಬೇಕಿತ್ತು. ಮೊಸರು ಬಜ್ಜಿ ಬೇಕೇ ಬೇಕು, ಮೊಸರು ಬಜ್ಜಿ ಅಂತ ಹೇಳಿದ್ಲು ನನ್ನಮ್ಮು. ಅದಕ್ಕೋಸ್ಕರ ಅವಳಿಗೂ ಕೂಡ ಮೊಸರು ಬಜ್ಜಿ ಮಾಡಿಕೊಂಡೆ. ಪಲಾವ್ ಜೊತೆಗೆ ವಾಟರ್ಸ್ ಎಲ್ಲ ತುಂಬಿಕೊಂಡು ನಾವು ಅಲ್ಲೇ ಊಟ ಎಲ್ಲ ಮಾಡೋಣ, ಹಣ್ಣು ತುಪ್ಪ ಎಲ್ಲ ಮಾಡಿಸಿದ್ಮೇಲೆ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡು ನಾವು ಹೊರಟ್ವಿ ಮನೆಯಿಂದ ಹೊರಟಾಗ್ಲೇ ಒಂದು ಸ್ವಲ್ಪ ಲೇಟ್ ಆಗಿದ್ದರಿಂದ. ಯಾಕಂದರೆ ಬೆಳಿಗ್ಗೆನೇ ಹೋಗಬೇಕು ಅಂತ ಅಂದ್ಕೊತೀವಿ. ಆದರೆ 4 ಜನ ಮಕ್ಕಳಿರೋದ್ರಿಂದ ನಾವು ಕೂಡ ಎಲ್ಲ ಮನೆಯೆಲ್ಲ ರೆಡಿ ಮಾಡಿ ಮನೇಲೂ ಕೂಡ ಪೂಜೆ ಮುಗಿಸ್ಕೊಂಡು ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಹೊರಡೋ ಅಷ್ಟರಲ್ಲಿ ತುಂಬಾ ಲೇಟಾಗಿ ಬರುತ್ತೆ. ನಮ್ಮ ಅವ್ವನೂ ಕೂಡ ಕರ್ಕೊಂಡು ಹೋಗಿದ್ವಿ. ಅವ್ವ, ಅಮ್ಮ, ತಮ್ಮ, ತಂಗಿ ಮತ್ತು ಮಕ್ಕಳು, ಇಷ್ಟು ಜನ ನಾವು ಹೋಗಿದ್ವಿ. ಏನೋ ಒಂಥರ ವರ್ಷ ಬಂದ್ರೇ ಮನಸ್ಸಿಗೆ ತೃಪ್ತಿ. ಮಕ್ಕಳು ಇರೋ ಮನೆಯಲ್ಲಿ ಯಾವಾಗಲೂ ಕೂಡ ಹಣ್ಣು ತುಪ್ಪ ಎಲ್ಲ ಮಾಡಿಸ್ಬೇಕು. ನಾವು ಚಿಕ್ಕವರಿದ್ದಾಗಿಂದನೂ ಇದು ನಡೆಸ್ಕೊಂಬಂದಿರೋದ್ರಿಂದ ನಮ್ಮ ಊರಿನ ಸುತ್ತಮುತ್ತ ಇರುವವರೆಲ್ಲರೂ ಕೂಡ ಮಾಡಿಸ್ತಾರೆ. ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಹಣ್ಣು ತುಪ್ಪ ಮಾಡಿಸ್ತಾರೆ. ಅದಕ್ಕೋಸ್ಕರ ನಾವು ಕೂಡ ಮಾಡಿಸೋಣ ಇವತ್ತು ಅಂತ ಅಂದ್ಕೊಂಡು. ಆದರೆ ನಮ್ಮ ಮನೆಯವ್ರಿಗೆ ಕೂಡ ತುಂಬ ಇಷ್ಟ ಇತ್ತು. ರಾಮನಾಥಪುರದ ಜಾತ್ರೆಗೆ ಹೋಗೋಣ, ಒಂದಿನ ರಜಾ ಹಾಕೊಂತೀನಿ ಅಂತ ಹೇಳ್ತಾನೆ ಇದ್ರು. ಅಷ್ಟರಲ್ಲಿ ಮಕ್ಕಳಿಗೆಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು, ಸ್ಪೋರ್ಟ್ಸ್ ಇತ್ತು. ಯಾರು ಮಕ್ಕಳಿಗೆಲ್ಲ ಬಿಟ್ಟು ನಾವು ಬರೋಕ್ಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಬೇಡ, ಇವಾಗ ಹೋಗೋದು ಬೇಡ ಅನ್ಕೊಂಡ್ವಿ. ಅಷ್ಟೊತ್ತಿಗೆ ಮಕ್ಳಿಗೆ ರಜಾ ಕೊಟ್ಮೇಲೆ ನಮ್ಮ ಮನೆಯವ್ರಿಗೆ ರಜಾ ಕೊಡ್ಲಿಲ್ಲ. ಅದಕ್ಕೋಸ್ಕರ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಅಂದ್ರು. ಅಲ್ಲೇ ಮುಂದೆ ಇರುವಂತಹ ಒಂದು ಶಾಪಲ್ಲಿ ನಾವು ಬಾಳೆಹಣ್ಣು ತಗೊಂಡ್ವಿ, ಮತ್ತೆ ಹಣ್ಣುಕಾಯಿ ಕೂಡ ತಗೊಂಡ್ವಿ. ಹಣ್ಣು ತುಪ್ಪಕ್ಕೆ ಎಲ್ಲ ಏನೇನ್ ಬೇಕು ಅದೆಲ್ಲ ತಗೊಂಡ್ಬಿಟ್ಟು ನಾನೊಂದ್ ಸ್ವಲ್ಪ ಜಾಸ್ತಿನೇ ಮಾಡಿಸ್ತಿದ್ದೆ. ಯಾಕಂದ್ರೆ ಮನ್ಹಳ್ಳಿಗೆ ಕೂಡ ಹೋಗ್ಬೇಕಿತ್ತು, ನಮ್ಮ ಮನೆಯವ್ರ ಊರಿಗೂ ಕೂಡ ಹೋಗ್ಬೇಕಿತ್ತು. ನಮ್ದು ATM ಕಾರ್ಡ್ ಎಲ್ಲ ಕಳ್ದೋಗಿತ್ತು, ಮತ್ತೆ ಯಾವುದು ಕ್ಯಾಂಟೀನ್ ಕಾರ್ಡ್ ಎಲ್ಲ ಕಳ್ದೋಗಿತ್ತು ಅಂತ ಹೇಳಿದ್ದೆ ಹೋದ್ ವಿಡಿಯೋದಲ್ಲೇ, ತುಂಬಾ ದಿವಸ ಹಿಂದೆನೆ. ಅದು ಕೂಡ ನಮ್ಗೆ ATM ಕಾರ್ಡ್ ಕೂಡ ಬಂದಿದೆ, ಪಾನ್ ಕಾರ್ಡ್ ಕೂಡ ನಾನು ಅಡ್ರೆಸ್ ಎಲ್ಲ ಚೇಂಜ್ ಮಾಡಿಸ್ಬೇಕಿತ್ತು, ಅದು ಕೂಡ ಬಂದಿದೆ ಅಂತ ಹೇಳಿದ್ರು. ಅದು ನನ್ಗೆ ಎಮರ್ಜೆನ್ಸಿ ಇತ್ತು, ಅದನ್ನ ಕೂಡ ತಗೊಂಡ್ ಹೋಗ್ಬೇಕಿತ್ತು. ಅದಕ್ಕೋಸ್ಕರ ಅಲ್ಲಿಗೂ ಕೂಡ ಸೇರಿಸಿ ಮಾಡ್ಸೋಣ, ಮತ್ತೆ ನಮ್ಮ ಮನೆಯವ್ರಿಗೆ ಕೂಡ ತಗೊಂಡ್ ಹೋಗೋಣ, ಅಮ್ಮನ ಮನೆಗೂ ಕೂಡ ಸ್ವಲ್ಪ ಆಗತ್ತೆ ಅಂದ್ಬಿಟ್ಟು ನಾನೊಂದ್ ಸ್ವಲ್ಪ ಜಾಸ್ತಿನೇ ಹಣ್ಣು ತಗೊಂಡೆ. ನಾನು ಒಂದು 2 ಡಜನ್ ಹಣ್ಣೇನೆ ತಗೊಂಡೆ ಅಂತಾನೆ ಹೇಳ್ಬೋದು. 2 ಡಜನ್ ಗಿಂತ ಜಾಸ್ತಿನೇ ಇತ್ತು ಅನ್ಸುತ್ತೆ, ಗೊತ್ತಿಲ್ಲ. ಎಲ್ಲ ಸೇರಿ ನನಗೆ 400 rupees ತಗೊಂಡ್ರು. ಅದಾದ್ಮೇಲೆ ಹೊರಗಡೆಯಿಂದ ಏನ್ ಅಷ್ಟು ರಶ್ ಇರ್ಲಿಲ್ಲ. ಸ್ಯಾಟರ್ಡೆ ಸಂಡೇ ಅಂತೂ ತುಂಬಾ ರಶ್ ಆಗುತ್ತೆ ಅಂತ ಹೇಳಿದ್ರು. ಒಳಗಡೆ ಒಂದ್ 4 ಕ್ಯೂ ಇತ್ತು ಅಷ್ಟೇ. ಹೋದ್ವಿ, ಮಕ್ಳು ಕೂಡ ಬಂದ್ರು. ಪಾಪಗೆ ಬರ್ತಾನೆ ನಿದ್ದೆ ಬಂದ್ಬಿಡ್ತು. ಹೋಗ್ತಾನೆ ಹೆಂಗೆ ನಿದ್ದೆ ಇವನಿಗೆ, ನಡೀತಾನೆ ಯಾವ ತರ ನಿದ್ದೆ ಬರುತ್ತೆ ಅಂತ ನನ್ನ ತಮ್ಮನು ನಮ್ಮ ಅಮ್ಮನು ನಗಾಡ್ತಾ ಇದ್ರು. ನನ್ನ ತಂಗಿ ಬರೋ ಹಾಗಿರ್ಲಿಲ್ಲ. ಮತ್ತೆ ಹೋದ್ ವಾರನೇ ಅವಳು ಅದಕ್ಕೋಸ್ಕರ ಮಾಡಿಸ್ಬಿಟ್ಟಿದ್ಲು ಪೂಜೆ ಎಲ್ಲ. ಅವಳು ಹೊರಗಡೆನೆ ಇದ್ಲು. ದೇವ್ರ ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು. ಅದಾದ್ಮೇಲೆ ಇವಾಗ ಹಣ್ಣು ತುಪ್ಪ ಮಾಡೋ ಕಡೆ ಬಂದಿದೀವಿ. ಎಲ್ಲ ಬಾಳೆಹಣ್ಣೆಲ್ಲ ಸಿಪ್ಪೆ ಎಲ್ಲ ಬಿಡಿಸ್ಕೊಡ್ಬೇಕಾಗುತ್ತೆ ನಾವೇನೆ. ನಮ್ಮ ಅಮ್ಮ ಮನೇಲಿ ಹೇಳ್ತಾ ಇದ್ಲು, ನಾನೇನೆ ಬಾಳೆಹಣ್ಣು ಸಿಪ್ಪೆ ಎಲ್ಲ ಬಿಡಿಸ್ಬೇಕು ಅಮ್ಮ ಅಂತ. ನಮ್ಮವ್ವ ಮತ್ತೆ ಮಕ್ಕಳೆಲ್ಲ ಸೇರ್ಕೊಂಡು ಬಾಳೆಹಣ್ಣು ಸಿಪ್ಪೆ ಎಲ್ಲ ಬಿಡಿಸಿ ಕೊಟ್ರು. ಅವರು ಹಣ್ಣು ತುಪ್ಪ ಮಾಡ್ಕೊಡ್ತಾರೆ. ಮತ್ತೆ ಒಬ್ರು ಕಾಯಿ ಎಲ್ಲ ತುರ್ದಿ ಕೊಡ್ತಾರೆ. ಏನೋ ಒಂಥರ ಮೊದ್ಲಿಂದ ನಡ್ಸ್ಕೊಂಡ್ ಬಂದಿರೋಂತಹ ಪ್ರತೀತಿ ಇಲ್ಲಿದು. ದೇವ ದರ್ಶನ ಮಾಡ್ಕೊಂಡು ಹಣ್ಣು ತುಪ್ಪ ಮಾಡಿಸ್ಕೊಂಡು ತುಂಬಾನೇ ಮನ್ಸಿಗೆ ನೆಮ್ಮದಿ ಆಗುತ್ತೆ. ಮತ್ತೆ ಪಾಪು ಕೂಡ ಅಲ್ಲಿ ಲಡ್ಡು ಮಾಡ್ತಿದ್ರಲ್ವಾ, ಅವನಿಗೆ ಸ್ವೀಟ್ಸ್ ಎಲ್ಲ ಸಖತ್ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಬಾ ಮಮ್ಮ ತಗೊಳ್ಳೋಣ ಅಂತ ಹೋಗಿ ತಗೊಂತಾ ಇದ್ರು.
ಮತ್ತೆ ನನ್ನ ಅಮ್ಮ ಅಲ್ಲೇ ಕುತ್ಕೊಂಡಿದ್ರು, ನನ್ನ ತಂಗಿ ಪಾಪನು ಕೂಡ ಬಂದಿದ್ಲಲ್ವಾ, ಅವಳನ್ನ ಕೂರ್ಸ್ಕೊಂಡು ಕೂತ್ಕೊಳ್ಳಿ ನೀವು, ಅಷ್ಟೊತ್ತಿಗೆ ನಾವು ಹಣ್ಣು ತುಪ್ಪ ಮಾಡ್ಕೊಂತೀವಿ ಅಂತ. ಆದ್ರೆ ನಾನು 2 ಅಡಕೆ ಪಟ್ಟೆ ಇಸ್ಕೊಂಡಿದ್ದೆ, ಯಾಕಂದ್ರೆ ತುಂಬಾ ಜಾಸ್ತಿ ಆಗ್ಬಿಟ್ರೆ ಒಂದ್ರಲ್ಲೇ ಕಟ್ಟಕ್ಕಾಗಲ್ಲ ಅಂದ್ಬಿಟ್ಟು 2 ತಗೊಂಡು 2ಕ್ಕೂ ಒಂದೇ ಮಾಡಿ ಒಂದರಲ್ಲೇ ಮಿಕ್ಸ್ ಮಾಡ್ಬಿಟ್ಟು 2ಕ್ಕೂ ಸ್ವಲ್ಪ ಸ್ವಲ್ಪ ಹಾಕಿ ಕಟ್ಟಿ ಅಂತ ಅವರಿಗೆ ನಾನು ಮೊದ್ಲೇನೆ ಹೇಳಿದ್ದೆ. ಆಯ್ತಮ್ಮ ಹಾಗೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ಏನಾಯ್ತಂದ್ರೆ ನಮ್ಮಮ್ಮ ಅಯ್ಯೋ ನಾವು ಕವರೇ ತರ್ಲಿಲ್ವಲ್ಲ ಹಣ್ಣು ತುಪ್ಪ, ಅದೆಲ್ಲ ಸೋರುತ್ತಲ್ವಾ, ಅಡಕೆ ಪಟ್ಟೆಲಿ ಎಷ್ಟೇ ಕಟ್ಟಿರ್ಬೋದು, ನೀವು ಸುಮ್ನೆ ಬ್ಯಾಗ್ ಎಲ್ಲ ಹಾಕ್ಬಿಟ್ರೆ ಸೋರ್ ಬಿಡುತ್ತೆ. ಅದ್ರ ಜೊತೆಗೆ ನಾನು ಒಂದ್ ಬ್ಯಾಗು ಒಂದ್ ಕವರ್ ಎಲ್ಲ ತಗೊಂಡ್ಬಂದಿದ್ದೆ. ಅದಾದ್ಮೇಲೆ ಎಲ್ಲ ಮಾಡಿ ಆದ್ಮೇಲೆ ಎಲ್ಲ ಮಿಕ್ಸ್ ಮಾಡಿ ಆದ್ಮೇಲೆ ಈ ತರ ದೇವ್ರ ಹತ್ರ ತಗೊಂಡೋಗ್ಬಿಟ್ಟು ನೈವೇದ್ಯ ಮಾಡ್ಕೊಂಡ್ ಬಂದ್ಬಿಟ್ಟು ನಮಗ್ ಕೊಡ್ತಾರೆ. ಅವರು ಕೂಡ ಸ್ಯಾಟರ್ಡೆ ಸಂಡೇ ಅಂತೂ ತುಂಬಾನೇ ರಶ್ ಇರುತ್ತೆ ಫ್ರೆಂಡ್ಸ್, ಹೇಳ್ಬೇಕು ಅಂತಂದ್ರೆ ಜಾತ್ರೆ ಕಳೆದ್ಮೇಲೆ ಆಗಿರ್ಬೋದು, ಜಾತ್ರೆ ದಿನ ಆಗಿರ್ಬೋದು, ತುಂಬಾ ವೀಕ್ ಡೇಸ್ ಅಲ್ಲಿ ಹೋಗಿ, ಯಾವಾಗಾದ್ರೂ ವೀಕ್ ಡೇಸ್ ಅಲ್ಲಿ ಮೀಡಿಯಂ ರಶ್ ಇರುತ್ತೆ. ಇವಾಗ ಈ ಮಂತ್ ಎಲ್ಲ ತುಂಬಾನೇ ರಶ್ ಇರುತ್ತೆ ಅಂತಾನೆ ಹೇಳ್ಬೋದು. ಮುಗೀತು, ಹಣ್ಣು ತುಪ್ಪ ಎಲ್ಲ ಮಾಡಿಸಿ ಮುಗಿದ್ಮೇಲೆ ನಾವು ಇವಾಗ ಎಲ್ಲ ತಗೊಂಡು ಹೊರಟಿದೀವಿ. ತುಂಬಾ ದಿನ ಆಗಿದೆ ನಾವು ಸುತ್ತಮುತ್ತ ತುಂಬಾ ದೇವಸ್ಥಾನಗಳಿದೆ ಅಲ್ವಾ, ಅಲ್ಲಿಗೆಲ್ಲ ಹೋಗ್ಬೇಕಿತ್ತು. ಆದ್ರೆ ನಾವು ಬ್ರೇಕ್ಫಾಸ್ಟ್ ಮಾಡಿರ್ಲಿಲ್ಲ, ತುಂಬಾ ಹೊಟ್ಟೆನೂ ಕೂಡ ಹಸಿತಾ ಇತ್ತು. ಇನ್ನೊಂದ್ಸರಿ ನಮ್ಮ ಮನೆಯವ್ರ ಜೊತೆ ಬರ್ತೀವಲ್ಲ ಅವಾಗ ಹೋಗೋಣ ಅಂದ್ಬಿಟ್ಟು ನಾವು ಬಂದ್ವಿ. ಅಷ್ಟ್ರಲ್ಲಿ ಇಲ್ಲೂ ಕೂಡ ಅನ್ನ ಪ್ರಸಾದ ಕೊಡ್ತಾ ಇದ್ರು, ಅಲ್ಲೂ ಕೂಡ ತಗೊಂಡ್ವಿ. ಪಲಾವ್ ಇತ್ತು. ಪಲಾವ್ ಅನ್ನಕ್ಕಿಂತ ದೇವಸ್ಥಾನ ಪ್ರಸಾದ ತರನೇ ಇತ್ತು ಅದು. ಒಣಮೆಣಸಿನ್ಕಾಯಿ ಎಲ್ಲ ರುಬ್ಬಿ ಮಾಡಿ ಹಾಕಿ ಮಾಡಿದ್ರು, ತುಂಬಾನೇ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ನಾವು ಅಲ್ಲೇ ತಿನ್ನಕ್ಕೆ ನಿಂತ್ಕೊಂಡು ತಿಂದ್ಬಿಟ್ಟು ಡಸ್ಟ್ಬಿನ್ ಎಲ್ಲ ಇಟ್ಟಿದ್ದಾರೆ, ಡಸ್ಟ್ಬಿನ್ ಅಲ್ಲೇ ಹಾಕ್ಬೇಕು. ಒಬ್ಬೊಬ್ರು ಅಲ್ಲೇ ಹಾಕಿದ್ರೆ ಅಲ್ಲೇ ಕೈ ತೊಳ್ಕೊಂಡ್ರೆ ಅವ್ರಿಗೆ ಹೆಂಗಾಗುತ್ತೆ, ಬೇರೆಯವರು ಕೂಡ ತಿನ್ಬೇಕು, ಬೇರೆಯವರು ಅಲ್ಲಿ ಗಲೀಜ್ ಮಾಡಬಾರ್ದು ದೇವಸ್ಥಾನ ಸುತ್ತಮುತ್ತ ಅಂತ ಅರ್ಥನೇ ಮಾಡ್ಕೊಳ್ಳಲ್ಲ. ಪಾಪ ಅವ್ರು ಅಷ್ಟ್ ಹೇಳ್ತಿದ್ದಾರೆ ಅದ್ರೊಳಗಡೆ ಹಾಕಿ, ಅದ್ರೊಳಗಡೆನೆ ಹ್ಯಾಂಡ್ ವಾಶ್ ಮಾಡಿ ಅಂತ ಒಂದ್ ಡ್ರಮ್ ಇಟ್ಟಿದ್ರು ಅದ್ರೊಳಗಡೆ. ಆದ್ರೆ ಅವ್ರು ಯಾರು ಕೇಳೋದೇ ಇಲ್ಲ. ಇಲ್ಲಂತೂ ತುಂಬಾ ಅಂಗಡಿಗಳಿದೆ, ತುಂಬಾ ಶಾಪ್ಸ್. ಆಲ್ರೆಡಿ ಹೊರಗಡೆ ಬಂದ ತಕ್ಷಣ ನನ್ನ ಮಕ್ಳಿಗೆಲ್ಲ ಆಟ ಸಾಮಾನ್ ಬೇಕಾಗಿತ್ತು, ಆಲ್ರೆಡಿ ಅಳ್ತಾ ಇದ್ದಾರೆ, ಬಾ ಅಲ್ಲಿ ಊಟ ಎಲ್ಲ ಆದ್ಮೇಲೆ ತಗೊಳ್ಳೋಣ ಅಂತ ಹೇಳಿದ್ರು, ಕೇಳ್ತಾ ಇರ್ಲಿಲ್ಲ. ಅಲ್ಲಿ ಕಡ್ಲೆಕಾಯಿ ಕೂಡ ಮಾಡ್ತಾ ಇದ್ರು, ಕಡ್ಲೆಕಾಯಿ ಅಲ್ಲ ಅದು ಕಡ್ಲೆ ಸೊಪ್ಪು. ನಮ್ಮ ಅವ್ವ ಕೂಡ ಮಾರೋರು ಅವಾಗ. ಸೌತೆಕಾಯಿ ಆಗಿರ್ಬೋದು, ಕಡ್ಲೆ ಸೊಪ್ಪು ಆಗಿರ್ಬೋದು. ನಾವು ಅವಾಗ ಸ್ಕೂಲ್ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಟ್ಟು ₹1 ಕೊಡು, ₹2 ಕೊಡು ಅಂತ ಕೇಳ್ಬಿಟ್ಟು ಇಸ್ಕೊಂಡು ಅವ್ರ ಹತ್ರ ಪಾಪ ಚಾಕ್ಲೇಟ್ಸ್ ಎಲ್ಲ ತಗೊಂತಾ ಇದ್ವಿ. ಇವಾಗ್ಲೂ ನನ್ ತಂಗಿಗಾಗ್ಲಿ ನನ್ಗಾಗ್ಲಿ ಕಡ್ಲೆ ಸೊಪ್ಪು ಅಂದ್ರೆ ಸಖತ್ ಇಷ್ಟ, ಅದಕ್ಕೋಸ್ಕರ ತಗೊಂಡ್ವಿ. ₹20ಗೆ 3 ಅಂತ ಕೊಟ್ರು. ಅದಕ್ಕೆ ನಾವ್ ಒಂದ್ 6 ತಗೊಂಡು ಬಂದ್ವಿ, ತಿನ್ನೋಣ ಅಲ್ಲಿ ಕೂತ್ಕೊಂಡು ಅಂತ. ನನ್ ತಮ್ಮ ಹೇಳ್ದ ಬನ್ನಿ ಕಾರಲ್ಲೇ ಕರ್ಕೊಂಡ್ ಹೋಗ್ತೀನಿ, ಆ ಕಡೆ ನಿಲ್ಸ್ತೀನಿ, ಅಲ್ಲೇ ಊಟದ ಹತ್ರ ಹೊಳೆ ಹತ್ರ ಹೋಗ್ಬೋದು ಅಂತ. ಆದ್ರೆ ನಾವು ಬೇಡ, ಇಲ್ಲಿ ಜಾತ್ರೆ ಎಲ್ಲ ಸುತ್ಕೊಂಡ್ ಬರ್ತೀವಿ, ನೀನ್ ಆ ಕಡೆಯಿಂದ ಬಾ ಅನ್ಬಿಟ್ಟು ಅವನನ್ನ ಕಳ್ಸಿದ್ವಿ. ಇಲ್ಲಿ ನನ್ಗೆ ಇದೊಂದ್ ಶಾಪ್ ಅಲ್ಲಿ ಅಟ್ರಾಕ್ಷನ್ ಅನ್ನಿಸ್ತು. ಜಡೆದು ತುರ್ಬ ಹಾಕೊಂಡ್ರೆ ಡೆಕೋರೇಟಿವ್ ಆಗಿ, ಮತ್ತೆ ಇವಾಗ ಮದ್ವೆಗಳಲ್ಲೆಲ್ಲ ಹೇರ್ಸ್ ಎಲ್ಲ ಆಕ್ಸೆಸರೀಸ್ ಇರುತ್ತಲ್ಲ, ಅದೆಲ್ಲ ತುಂಬಾನೇ ಅಟ್ರಾಕ್ಷನ್ ಅನ್ನಿಸ್ತು, ತುಂಬಾನೇ ಚೆನ್ನಾಗಿತ್ತು. ಅದನ್ನ ತಗೊಂಡ್ವಿ. ನಮ್ಮಮ್ಮ ಸೀದಾ ಹೋಗ್ತಾನೆ ಇದಾರೆ, ನಾನ್ ಕರೀತಾ ಇದೀನಿ ಬಾ ಇಲ್ಲಿ ಶಾಪ್ ಅಲ್ಲೂ ಚೆನ್ನಾಗೈತೆ ಅಂತ. ಪಾಪು ಹಿಡ್ಕೊಂಡು ಅವ್ರು ಹೋಗ್ತಾನೆ ಇದ್ರು. ನನಗಂತೂ ಒಂದ್ ಇಷ್ಟ ಆಯ್ತು ಅಂದ್ಬಿಟ್ಟು ಇಲ್ಲೊಂದ್ ಸ್ವಲ್ಪ ತಗೊಂಡ್ವಿ. ಮತ್ತೆ ಮಕ್ಳಿಗೂ ಕೂಡ ಆಲ್ರೆಡಿ ಆಟ ಸಾಮಾನ್ ಬೇಕಾಗಿರೋದ್ರಿಂದ ಅವ್ರಿಗೂ ಕೂಡ ಒಂದೊಂದ್ ಕೊಡಿಸ್ಬಿಡೋಣ ಕೈಗೆ ಅಂದ್ಬಿಟ್ಟು ಒಂದ್ 20 ರೂಪೀಸ್ದು PP ಎಲ್ಲ ತಗೊಂಡ್ರು. ಫಸ್ಟ್ ಅವರು ಸಮಾಧಾನ ಆಗೋವರೆಗೆ ಅದೊಂದು ತಗೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ PP ಎಲ್ಲ ಕೊಡ್ಸಿದ್ವಿ. ಅವ್ರು ಕೂಡ ಸಮಾಧಾನ ಆಗಿ ಬಂದ್ರು. ಅದನ್ನ ನಮ್ಮವ್ವ ಇಲ್ಲ ನಾನೇ ಕೊಡಿಸ್ತೀನಿ ಅದನ್ನ ಅಂದ್ಬಿಟ್ಟು 20 ರೂಪೀಸ್ದು ಒಂದು ಚಿಕ್ಕದು PP ಕೊಡ್ಸಿದ್ರು. ಅದಾದ್ಮೇಲೆ ನಾನು ಇದ್ ನೋಡಿ ಆಕ್ಸೆಸರೀಸ್ ಇದ್ ತಗೊಂಡೆ, ಹೇರ್ ಆಕ್ಸೆಸರೀಸ್ ಚೆನ್ನಾಗಿತ್ತು. ಮತ್ತೆ ಹೆಣ್ಮಕ್ಳು ಮನೆ ಆಗಿರೋದ್ರಿಂದ ಯಾವಾಗಿದ್ರು ಅದು ಯೂಸ್ ಆಗುತ್ತೆ. ಪ್ರತಿಯೊಂದು ಕೂಡ ಯಾವ್ದಾದ್ರು ಫಂಕ್ಷನ್ಸ್ ಗಾಗ್ಲಿ, ಮದ್ವೆಗಳಾಗ್ಲಿ, ಸ್ಕೂಲ್ ಅಲ್ಲಿ ಫಂಕ್ಷನ್ಸ್ ಗಳಾಗ್ಲಿ ಪ್ರತಿಯೊಂದು ಯೂಸ್ ಆಗುತ್ತೆ ಅಂತ ನಾನು ಇದನ್ನ ತಗೊಂಡೆ. ಚೆನ್ನಾಗಿದ್ಯಾ ಅಂತ ಕಮೆಂಟ್ ಮಾಡಿ. ಅದಾದ್ಮೇಲೆ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ದೂರ ಅಂತ ಅನ್ನಿಸ್ಲೇ ಇಲ್ಲ, ಬಿಸಿಲು ಅಂತ ಕೂಡ ಅನ್ನಿಸ್ತಾ ಇಲ್ಲ. ಆರಾಮಾಗಿ ಬಿಸಿಲಿದ್ರು ಕೂಡ ಎಲ್ರ ಜೊತೆ ಫ್ಯಾಮಿಲಿ ಜೊತೆ ಹೋಗಿರೋದ್ರಿಂದ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ನಾವು ಇವಾಗ ಬರ್ತಾ ಇರೋದು ಮಕ್ಕಳಿಗೆ ತೋರಿಸ್ಬೇಕು, ಮತ್ತೆ ನಾವು ಅಡ್ಗೆ ಮಾಡ್ಕೊಂಡ್ ಬರೋದು ನಿಲ್ಸ್ಬಾರ್ದು, ಮಕ್ಕಳಿಗೂ ಕೂಡ ಗೊತ್ತಾಗ್ಬೇಕು. ನಾವು ಕೂಡ ಫಸ್ಟ್ ಎಲ್ಲ ಹಾಗೇನೆ ಮಾಡ್ಕೊಂಡ್ ಬರ್ತಾ ಇದ್ವಿ ನಮ್ಮ ಅಜ್ಜಿಯವ್ರ ಜೊತೆ ಎಲ್ಲ. ಎಷ್ಟೇ ಬಿಸ್ಲಿದ್ರುನು ಅದು ಏನಂದ್ರೆ ಹೊಳೆದು ಮೆಟ್ಲಿದ್ಯಲ್ಲ, ಅಲ್ಲೇ ಎಲ್ಲಾ ಕುತ್ಕೊಂಡು ಊಟ ಮಾಡೋರು. ಮತ್ತೆ ಹಣ್ಣು ತುಪ್ಪ ಕೂಡ ಅಲ್ಲೇ ಎಲ್ಲ ಪೂಜೆ ಮಾಡಿ ಅಲ್ಲೇ ಊಟ ಮಾಡೋರು. ಅದೆಲ್ಲ ನನಗೆ ನೆನಪಾಗ್ತಾ ಇತ್ತು. ನಾವು ಕೂಡ ಅದಕ್ಕೇನೆ ಇವಾಗ ವರ್ಷ ಒಂದ್ 2 ವರ್ಷದಿಂದ ನಾವು ಕೂಡ ಅಡ್ಗೆನೆ ಮಾಡ್ಕೊಂಡ್ ಹೋಗ್ತೀವಿ, ಅಲ್ಲೇ ಊಟ ಮಾಡ್ಕೊಂಡ್ ಬರೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ನೀರು ಎಲ್ಲ ರೆಡಿ ಮಾಡ್ಬಿಟ್ಟು ಕೆಳಗಡೆ ಮ್ಯಾಟ್ ಕೂಡ ಹಾಸಕ್ಕೆಲ್ಲ ರೆಡಿ ಮಾಡ್ಕೊಂಡು ತಗೊಂಡ್ ಹೋಗ್ತೀವಿ. ಈ ತರ ಫ್ಲವರ್ಸ್ ಕೂಡ ಇಷ್ಟ ಆಯ್ತು, ಕಾರಿಗಾಗುತ್ತೆ ಅಂದ್ಬಿಟ್ಟು ನಾನು 1-2 ತಗೊಂಡೆ. ಯಾಕಂದ್ರೆ ಯಾವಾಗ್ಲೂ ಕೂಡ ಪೂಜೆಗೆ ಇಡಕ್ಕಾಗಲ್ವಲ್ವಾ ಕಾರಲ್ಲಿ ದೇವ್ರಿಗೆ, ಅದಕ್ಕೋಸ್ಕರ ನಾನು ಅದು ತಗೊಂಡೆ. ಚೆನ್ನಾಗೂ ಕೂಡ ಇತ್ತು ಅದು. ಈ ಕಡೆ ಹೋಗ್ತಾ ಹೋಗ್ತಾ ನಮ್ಮ ಅಮ್ಮನೂ ಕೂಡ ಒಂದ್ ಶಾಪಲ್ಲಿ ಬ್ಯಾಂಗಲ್ಸ್ ಎಲ್ಲ ಚೆನ್ನಾಗಿದೆ, ಊಟ ಆದ್ಮೇಲೆ ಮತ್ತೆ ಬಂದು ತಗೊಂಡ್ ಹೋಗೋಣ ಅಂತ ಹೇಳಿದ್ರು. ತುಂಬಾನೇ ಚೆನ್ನಾಗಿತ್ತು. ಜಾತ್ರೆ ಅಂದ್ರೆ ಏನೋ ಒಂಥರ, ಅದು ರಾಮನಾಥಪುರ ಜಾತ್ರೆ ಅಂದ್ರೆ ಇನ್ನು ನಮಗೆ ಖುಷಿ.
ಅವ್ರು ಇಲ್ಲಿ ಮೈಸೂರಲ್ಲಿ ನನ್ನ ಮಕ್ಳು ಏನಾದ್ರು ಕೇಳಿದ್ರೇನೆ ಬಾ ರಾಮನಾಥ್ಪುರ ಜಾತ್ರೆಗೆ ಹೋಗ್ತೀವಲ್ಲ ತಗೊಳ್ಳೋಣ ಅಂತಾನೆ ನಾನು ಹೇಳ್ತಾ ಇರ್ತೀನಿ. ಅದೇನೋ ಒಂಥರ ಖುಷಿ ಆಗುತ್ತೆ, ಏನೋ ಒಂಥರ ಎಮೋಷನ್. ನಮ್ಮೂರು, ನಮ್ಮ ಮನೆ, ನಮ್ಮ ಜಾತ್ರೆ, ನಮ್ಮೂರು ಅನ್ನೋದು, ನಮ್ಮ ದೇವಸ್ಥಾನ ಅನ್ನೋದೆಲ್ಲ ಒಂದು ಖುಷಿ ಇರುತ್ತೆ. ಇವಾಗ ನಾವು ಕಡಲೆಕಾಯಿ ಎಲ್ಲ ತಗೊಂಡ್ವಿ. ಕಡಲೆಕಾಯಿ ಎಲ್ಲ ತಗೊಂಡು ನಾವು ಹೊಳೆ ಹತ್ರ ಹೋಗ್ತಾ ಇದೀವಿ. ಮಕ್ಕಳೆಲ್ಲ ಐಸ್ ಕ್ರೀಮ್ ಕೇಳ್ತಾ ಇದ್ರು. ಬೇಡ ಆಮೇಲೆ ತಗೊಳ್ಳೋಣ ಐಸ್ ಕ್ರೀಮು, ಇವಾಗ್ಲೇ ಬೇಡ ಅಂದ್ಬಿಟ್ಟು ನಾವು ಕಡಲೆಕಾಯಿ ಎಲ್ಲ ತಗೊಂಡು ಹೋಗ್ತಾ ಇದೀವಿ. ಆದ್ರೆ ಅವ್ವ ಮತ್ತೆ ನನ್ನ ತಂಗಿ ಇಳಿಯಲ್ಲ, ನಾವು ಅಲ್ಲೇ ಕುತ್ಕೊಂಡಿರ್ತೀವಿ ಮೇಲೆ. ನಾವು ಅವತ್ತೆಲ್ಲ ಹೋಗಿದೀವಿ, ಇವತ್ ಬೇಡ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಮಾತ್ರ ಕೆಳಗಡೆ ಇಳಿದ್ಬಿಟ್ಟು ಕಡಲೆಕಾಯಿ ಎಲ್ಲ ಮಕ್ಕಳಿಗೆ ಖುಷಿ ಪಡಿಸೋಣ ಅಂದ್ಬಿಟ್ಟು ಫಿಶ್ಗೆಲ್ಲ ಹಾಕಿಸ್ತಾ ಇದೀವಿ. ಇಲ್ಲಿ ಯಾರು ಫಿಶ್ ನ ಹಿಡಿಯೋ ಹಾಗಿಲ್ಲ. ಪ್ರತಿ ಸರಿ ಕೂಡ ಅದು ದೇವ್ರ ಫಿಶ್ ಆಗಿರುತ್ತೆ, ದೇವ್ರ ಮೀನಾಗಿರುತ್ತೆ. ಮತ್ತೆ ದೊಡ್ಡ ಮೀನು ಇದೆ ಅಂತ ಹೇಳ್ತಾರೆ, ಅದು ಯಾವಾಗ್ಲೂ ಕಾಣಿಸಿಲ್ಲ. ಆದ್ರೂ ಕೂಡ ಇಲ್ಲಿ ಯಾರು ಕೂಡ ಬಲೆ ಹಾಕಂಗಿಲ್ಲ, ಏನು ಇಲ್ಲ. ದೇವ್ರ ಮೀನು ಇಲ್ಲೇ ಇರುತ್ತೆ ಯಾವಾಗ್ಲೂ. ಎಷ್ಟೊಂದು ಮೀನಿದೆ ಅಂತ ನೋಡ್ತಾ ಇರ್ಬೋದು. ಪ್ರತಿಯೊಬ್ರು ಕೂಡ ಅಲ್ಲಿ ಮಾಡಿದಂತಹ ಊಟ ಕೂಡ ಮಿಕ್ಕುರು ಇಲ್ಲೇ ಹಾಕ್ಬಿಟ್ಟು ಹೋಗ್ತಾರೆ. ಮತ್ತೆ ಕಡಲೆಕಾಯಿ, ಪಾಪ್ಕಾರ್ನ್ ಎಲ್ಲ ತಗೊಂಡ್ಬಿಟ್ಟು ಈ ತರ ಫಿಶ್ಗೆ ಹಾಕ್ಬಿಟ್ಟು ಎಂಜಾಯ್ ಮಾಡ್ಬೋದು. ಟಾರ್ಪಲ್ ಎಲ್ಲ ತಂದಿದ್ವಿಲ್ಲೋ ಅದನ್ನೆಲ್ಲ ಹಾಸ್ಕೊಂಡ್ಬಿಟ್ಟು ಈಗ ನಾವೇನೇನೆಲ್ಲ ತಂದಿದ್ವಿ ಅದನ್ನೆಲ್ಲ ಊಟ ಮಾಡ್ತಾ ಇದೀವಿ. ಮತ್ತೆ ಅಲ್ಲೇ ಬಿಸಿ ಬಿಸಿ ಬಜ್ಜಿ ಕೂಡ ಸಿಗುತ್ತೆ, ಸಕ್ಕತ್ತಾಗಿರುತ್ತೆ. ಅದು ಕೂಡ ಈಗ ಪಲಾವ್ ಎಲ್ಲ ಮಾಡ್ಕೊಂಡೋದ್ರೆ ಅದ್ರ ಜೊತೆ ಹಂಚ್ಕೊಂಡು ತಿನ್ನಕ್ಕೆ ಇದನ್ನ ಸೂಪರ್ ಆಗಿರುತ್ತೆ. ಅದಲ್ದನೆ ಏನಾಗಿದೆ ಅಂತ ಅಂದ್ರೆ ನಾವು ಅಲ್ಲೂ ಕೂಡ ದೇವಸ್ಥಾನದಲ್ಲೂ ಕೂಡ ಪ್ರಸಾದ ಕೊಟ್ರಲ್ವಾ, ಅದು ಒಂದ್ ಸ್ವಲ್ಪ ಹೊಟ್ಟೆ ತುಂಬ್ಕೊಂಡ್ಬಿಟ್ಟಿತ್ತು. ಸ್ವಲ್ಪ ಲೈಟ್ ಆಗೇನೆ ತಗೊಂಡ್ವಿ ಎಲ್ರು. ಅಯ್ಯೋ ಅಲ್ಲೇ ತಿಂದ್ಬಿಟ್ವಲ್ಲ, ಇಲ್ಲಿ ಹೊಟ್ಟೆ ಹಸಿತಿಲ್ಲ ಅಂತಾನೆ ಎಲ್ಲಾರು ಹೇಳ್ತಾ ಇದ್ರು. ಅದಾದ್ಮೇಲೆ ಊಟ ಎಲ್ಲ ಆಯ್ತು, ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟು ಕಾರಲ್ಲಿ ಇಟ್ಬಿಟ್ಟು ಬಂದ ನನ್ನ ತಮ್ಮ. ಇವಾಗಿರೋದು ಶಾಪಿಂಗ್ ಟೈಮು, ಮಕ್ಕಳಿಗೆ ಆಟ ಆಡ್ಸೋದು, ಶಾಪಿಂಗು ಎಲ್ಲ ಅವ್ರಿಗೊಂತ ಕೊಟ್ರೆ ನನಗ್ ಎರಡ ಗೊತ್ತಿದ್ಯಲ್ಲ ಮಕ್ಳಿರುವಾಗ ಹೆಂಗಾಗತ್ತೆ ಅಂತ. ಎಲ್ರಿಗೂ ಸಮ ನಾನ್ ಮನೇಲೆ ಹೇಳ್ಕೊಂಡ್ ಕರ್ಕೊಂಡ್ ಬಂದಿದ್ದೆ, ಏನು ಕೇಳೋ ಹಂಗಿಲ್ಲ, ಎಲ್ಲ ಒಂದೇ ತಗೊಬೇಕು ಅಂತ. ಆದ್ರೂ ಮಕ್ಳು ಕೇಳ್ತಾರ? ಇಲ್ಲ, ಕೇಳದ್ದೇ ಇಲ್ಲ. ಹೇಳ್ಬೇಕು ಅಂತ ಅಂದ್ರೆ ನನ್ ತಂಗಿ ಕಡೆಯಿಂದ ಒಂದು, ನಮ್ಮ ಅಮ್ಮ ಕಡೆಯಿಂದ ಒಂದು, ನನ್ನ ತಮ್ಮ ಕಡೆಯಿಂದ ಒಂದು, ನನ್ ಕಡೆಯಿಂದ ಒಂದು, ನಾಲ್ಕು ಐಟಮ್ ಆಯ್ತು. ಎಲ್ಲಾರು ತಗೊಂಡಿದ್ದಾಯ್ತು. ಇನ್ನೆಷ್ಟು ನಾನ್ ವಾಯ್ಸ್ ಕೊಡ್ತಾ ಇದ್ರೆ ಹೇಳ್ತಾ ಇದ್ದಾಳೆ ನನ್ ಮಗಳು, 4 ಅಲ್ಲಮ್ಮ 3 ತಗೊಂಡಿದ್ವು ನಾವು ಅಂತ. ಹಂಗೆ ಎಲ್ಲಾರು ಸಮ ಬೇಕು ಎಲ್ರಿಗೂನು. ಎಲ್ಲ ತಗೊಂಡಿದ್ದಾಯ್ತು. ತಗೊಂಡ್ಬಿಟ್ಟು ಅಲ್ಲೇ
ಆಟ ಆಡೋ ಸಾಮಾನು ಇರುತ್ತಲ್ಲ ಈ ತರ ಕಿಲೋನಸ್ ಎಲ್ಲಾ ಕಡೆ ಹೋದ್ರು ಇವನಿಗೆ ಕುತ್ಕೊಬೇಕು. ಕಾರೆಲ್ಲ ಇತ್ತು, ಫಸ್ಟ್ ಎಂಟ್ರೆನ್ಸ್ ಅಲ್ಲೇ ಇದ್ದಿದ್ರಿಂದ ಕೂತ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಆಟ ಆಡ್ಸ್ಕೊಂಡು ಆಮೇಲೆ ಶಾಪಿಂಗ್ ಬಂದ್ವಿ. ನಮ್ ಚೋಟು ಬರ್ತಾನೆ ಎಲ್ಲೋ ಚೆನ್ನಾಗಿರೋದ್ ಒಂದು ಆಟ ಸಾಮಾನೆಲ್ಲ ನೋಡ್ಬಿಟ್ಟಿದ್ಲು. ಅದು ಆಟ ಸಾಮಾನು ಅನ್ನಕ್ಕಿಂತ ಅದು ಪೇಂಟ್ ಬಾಕ್ಸ್ ಅದೆಲ್ಲ ಸೆಟ್ ಇತ್ತು, ಚೆನ್ನಾಗಿತ್ತು. ಅದು ನಂಗೆ ಅಲ್ಲೇ ಬೇಕು ಅಂದ್ಬಿಟ್ಟು ಅವ್ರ ಮಾಮನ್ ಕರ್ಕೊಂಡು ಹೋಗ್ಬಿಟ್ಟು ತಗಸ್ಕೊಂಡ್ಬಂದು ಅವಳು ತಗಸ್ಕೊಂಡ ತಕ್ಷಣ ಇವ್ರಿಗೂ ಸಣ್ಣ ಪಿಟಾರಿಗಳಿದ್ರಲ್ಲ ಅವರಿಗೂ ಕೂಡ ಇಷ್ಟ ಆಯ್ತು. ಅವರು ಕೂಡ ಅಲ್ಲೇ ಹೋಗಿ ತಗಸ್ಕೊಂಡ್ಬಂದ್ರು. ಆದ್ರೆ ನನ್ ತಂಗಿ ಹೇಳ್ತಿದ್ದಾಳೆ, ನಾನು ದುಡ್ಡು ಕೊಟ್ಬಿಡ್ತೀನಿ, ನಿಮ್ಗೆ ಏನ್ ಬೇಕಾದ್ರೂ ತಗೊಳ್ಳಿ ಅಂತ. ಅದಕ್ಕೆ ಕೊಡಿಸ್ಬೇಡ ಬಿಡು ಅಂತ ಹೇಳ್ದೆ. ಇಲ್ಲ ತಗೊಳ್ಳಿ ಬಿಡು, ಏನಾದ್ರು ತಗೊಂಡ್ರೆ ಆಯ್ತು ನನ್ ಕಡೆಯಿಂದ ಅಂದ್ಬಿಟ್ಟು ಎಲ್ರಿಗೂ ಕೂಡ ಆಟ ಸಾಮಾನೆಲ್ಲ ಕೊಡ್ಸಿದ್ವಿ. ಪುರಿಕಾರ ಎಲ್ಲ ತಗೊಂಡ್ವಿ. ಜಾತ್ರೆಗೆ ಬಂದ್ಬಿಟ್ಟು ಪುರಿಕಾರ ತಗೊಂಡಿಲ್ಲ ಅಂದ್ರೆ ಹಿಂಗೆ. ಮತ್ತೆ ಜವನ ಅಂತೂ ಮಿಸ್ ಮಾಡಂಗಿಲ್ಲ. ಈಗ ಹಳ್ಳಿ ಕಡೆ ಎಲ್ಲ ಜವನ ಬೇಕೇ ಬೇಕು ಅವರಿಗೆಲ್ಲ. ನಮ್ಮವ್ವ ಹೋಗ್ಬಿಟ್ಟು ಜವನ ಎತ್ಕೊಂಡ್ಬತ್ತು. ಅದಾದ್ಮೇಲೆ ಎಲ್ಲ ತಗೊಂಡು ಆಗ್ಲೇ ಹೇಳ್ದೆ ಅಲ್ವಾ, ನಮ್ಮಮ್ಮ ಒಂದ್ ಬ್ಯಾಂಗಲ್ಸ್ ನೋಡಿದೀನಿ ಬಾಲ್ಚಲ್ಲಿ ಬಳೆ ಶಪ್ಪು ಈ ತರ ಇಟ್ಟಿರ್ತಾರಲ್ಲ, ಅಲ್ಲಿ ಬ್ಯಾಂಗಲ್ಸ್ ಎಲ್ಲ ವೆರೈಟೀಸ್ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಮತ್ತೆ ಅಲ್ಲಿಗೆ ಬಂದ್ಬಿಟ್ಟು ನಾವು ಎಲ್ಲ ತಗೊಂಡ್ವಿ. ಬಳೆಗಳೆಲ್ಲ ತಗೊಂಡ್ವಿ, ಎಲ್ಲ ಒಂದೇ ತರ ತಗೊಂಡ್ವಿ. ಚೆನ್ನಾಗಿತ್ತು. ಅದು ಒಂಥರ ಪರ್ಲ್ ತರ ಹಾಕಿದ್ರು. ಮತ್ತೆ ನಮ್ದು ಮುತ್ತಿನ ಸರ ಇದೆ ಅಲ್ವಾ, ಅದಕ್ಕೇನೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಅದೊಂದು ಎಲ್ಲಾರು ತಗೊಂಡ್ವಿ. ಮಕ್ಳಾಗಿರ್ಬೋದು, ನನ್ ತಂಗಿ ಆಗಿರ್ಬೋದು, ನಂದಾಗಿರ್ಬೋದು, ಪ್ರತಿಯೊಬ್ರು ಒಂದೇ ತರ ಕಾಪಿ ತರ ತಗೊಂಡ್ಬಿಟ್ವಿ ಎಲ್ಲಾರು. ಅದಾದ್ಮೇಲೆ ಊರಿಗೂ ಕೂಡ ಹೋಗ್ತಿರೋದ್ರಿಂದ ಸ್ವಲ್ಪ ಆಟ ಸಾಮಾನು ಪುರಿಕಾರ ಎಲ್ಲ ತಗೊಂಡ್ಬಿಟ್ಟು ನಾವು ಜಾತ್ರೆ ಮುಗಿಸ್ಕೊಂಡ್ ನನ್ನ ವಿಡಿಯೋಸ್ ಯಾರಿಗೆಲ್ಲ ಇಷ್ಟ ಆಗ್ತಿದೆ, ಇಷ್ಟ ಆಗೋರೆಲ್ಲ ಒಂದ್ ಲೈಕ್ ಮಾಡಿ. ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ನೋಡ್ತಾ ಇರ್ಬೋದು, ಇದೇ ಆ ಬ್ಯಾಂಗಲ್ಸು. ಇದು ದೇವಸ್ಥಾನದ ಕಡೆ ಹೋಗೋ ರೋಡಲ್ಲಿ ಶಾಪ್ ಇದೆ. ತುಂಬಾನೇ ಚೆನ್ನಾಗಿದೆ, ವೆರೈಟೀಸ್ ಚೆನ್ನಾಗಿದೆ, ಕಲೆಕ್ಷನ್ಸ್ ಪ್ರತಿಯೊಂದು ಕಲೆಕ್ಷನ್ಸ್ ಕೂಡ ಚೆನ್ನಾಗಿದೆ. ಗಾಜಿನ ಬ್ಯಾಂಗಲ್ ಆಗಿರ್ಬೋದು, ಫ್ಯಾನ್ಸಿ ಬ್ಯಾಂಗಲ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಈ ಶಾಪ್ ಅಲ್ಲಿ ಇದೆ. ಹೋಗಿ ವಿಸಿಟ್ ಮಾಡಿ ಒಂದ್ಸರಿ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ನಾವು ಹೊರಟ್ವಿ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.